ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೆ. ಗೈಸ್, ಇವತ್ತು ಫಂಕ್ಷನಿಗೆ ಹೊರಟಿದ್ದೇನೆ. ಫಂಕ್ಷನಿಗೆ ಅಂದರೆ ಅತ್ತೆಯ ಮಗನದ್ದು ಬರ್ಡೇ 1 ಇಯರದ್ದು ಪುತ್ತೂರಿನಲ್ಲಿ. ಸೊ ಹಾಗೆ ಹೊರಟಿದ್ದೆ. ಪೊಳಲಿ ಅಲ್ಲಿ ಬಸ್ ಬರ್ತದಲ್ಲ ಗೈಸ್, ಟರ್ನ್ ಆಗಿ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೇನೆ. ಇಲ್ಲದಿದ್ದರೆ ಅಡ್ಡೂರಿಂದ ಹೋಗೋದಾದರೆ ತುಂಬ ಲೇಟ್ ಆಗ್ತದೆ ಬಸ್. ಹೇಗೋ ಬಂದು ಪುತ್ತೂರಿಗೆ ತಲುಪಿದೆ ಗೈಸ್. ತುಂಬ ರಶ್ ಗೈಸ್ ಪುತ್ತೂರಲ್ಲಿ ಎಲ್ಲ. ಒಂದು ಬಸ್ ಬರುವಾಗ ಎಷ್ಟೊಂದು ಜನ ಇಳೀತಾರೆ ಅಂತಲೇ ಇಲ್ಲ. ಹಾಗೆ ನಾನು ಅಮ್ಮನವರನ್ನೆಲ್ಲ ವೆಯ್ಟ್ ಮಾಡ್ತಾ ಇದ್ದೇನೆ. ಅಮ್ಮ ಅಕ್ಕ ಎಲ್ಲ ಬರ್ತಾರೆ ಅಂತ ಹೇಳಿದರು, ಅತ್ತೆ ಎಲ್ಲ. ಸೊ ಅವರನ್ನು ವೆಯ್ಟ್ ಮಾಡ್ತಾ ಇದ್ದೇನೆ. ನಾನು ಬೇಗ ಬಂದು ತಲುಪಿದೆ, ಅವರು ಬರಲಿಲ್ಲ. ಅಲ್ಲೆಲ್ಲಿ ಯಾವ ಯಾವ ಊರಿನ ಬಸ್ ಬಂದು ನಿಲ್ತದೆ ಅಲ್ಲೆಲ್ಲ ಬೋರ್ಡ್ ಇದೆ ಗೈಸ್, ಮೇಲೆ ಹಾಕಿದ್ದಾರೆ. ಮಂಗಳೂರಿದ್ದಾದರೆ ಆ ಸೈಡು ಇನ್ನೊಂದು ರೌಂಡ್ ಬರಬೇಕು. ಮತ್ತು ಕೇರಳದಾದರೆ ಈಗ ಮುಂದೆ ನಿಂತಿದ್ದಲ್ಲ ಗೈಸ್, ಅಲ್ಲಿ. ಮತ್ತು ಬೇರೆ ಬೇರೆ ಕಡೆ ಹೋಗೋದೆಲ್ಲ ಅಲ್ಲೆಲ್ಲಿ ಬೋರ್ಡ್ ಹಾಕಿದ್ದಾರೆ, ಅಲ್ಲಲ್ಲೇ ನಿಲ್ಲೋದು ಬಸ್ಸುಗಳು. ಫಂಕ್ಷನ್ ಹತ್ರ ಬಂದು ತಲುಪಿದ್ವಿ. ಫಂಕ್ಷನ್ ಸ್ಟಾರ್ಟ್ ಆಗಿರಲಿಲ್ಲ, ನಾವು ಬರುವಾಗ ಅಷ್ಟೊಂದು ಜನ ಇರಲಿಲ್ಲ. ನಾವೇ ಫಸ್ಟ್ ರೀಚ್ ಆದದ್ದು. ಇದ್ದರು ಅವರ ಹತ್ತಿರದವರು. ಇವಾಗ ಫಂಕ್ಷನ್ ಸ್ಟಾರ್ಟ್ ಮಾಡಿದರು MC. ಹಾಗೆ ಈಗ ಬರ್ಡೇ ಬಾಯ ಎಂಟ್ರಿ ಗಾಡಿಯಲ್ಲಿ. ಅದು ರಿಮೋಟ್ ಕಂಟ್ರೋಲ್ ಗೈಸ್. ಹಾಗೆ ಅವರ ಮಾವ ರಿಮೋಟನ್ನು ಪ್ರೆಸ್ ಮಾಡ್ತಾ ಇದ್ದಾನೆ. ಅದು ಬೇಕಾದಲ್ಲಿ ಹೋಗಿ ನಿಲ್ತದೆ. ಹಾಗೆ ಅದು ನಾನು ಅಡ್ಡ ಹಿಡಿದು ತೆಗೆಯೋದಿಲ್ಲ, ಹೀಗೆ ಸ್ಟ್ರೇಟ್ ಹಿಡಿದು ತೆಗೆದದ್ದು ನೋಡಿ. ಹಾಗೆ ನಿಲ್ಲಿಸಿದರು. ಅವನಿಗೆ ಖುಷಿಯಾಯಿತು, ಅದರಷ್ಟೇ ಹೋಗ್ತಾ ಇದೆ ಅಲ್ವಾ ಅಂತ. ಇವಾಗ ಪ್ರೇಯರ್ ಎಲ್ಲ ಆಯಿತು ಗೈಸ್. ಪ್ರೇಯರ್ ಎಲ್ಲ ಆದ ನಂತರ ಇವಾಗ ಕೇಕ್ ಕಟ್ಟಿಂಗ್. ಇನ್ನು ನೆಕ್ಸ್ಟ್ ನೋಡಿ, ತುಂಬ ಮಕ್ಕಳಿದ್ರು ಕೇಕ್ ಕಟ್ಟಿಂಗ್ಗೆ. ನೋಡಿ, ಫೈನಲಿ ಕೇಕ್ ಕಟ್ ಮಾಡ್ದ. ಅದು ಎಲ್ಲರೂ ಸೇರಿ ಫೋಟೋ ತೆಗಿತಿದ್ರಲ್ಲ ಗೈಸ್, ಹಾಗೆ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸರಿಯಾಗಿ ಕಾಣ್ತದ ಇಲ್ವಾ ಅಂತ ನಿಮಗೆ ಗೊತ್ತಿಲ್ಲ. ನಾನು ಆದಷ್ಟು ಟ್ರೈ ಮಾಡಿದ್ದೇನೆ ನೋಡಿ. I was a lonely silhouette, needed somebody to show the way. Yeah, I was a heartbeat with no sound till you came around. Yeah, you showed me colors, light in the darkness. You were the only thing I needed. Then we got older, but we stayed the same. Swear that we never lost the flame. Nostalgia, you're an echo in my head. Oh, nostalgia, like a symphony of our memories. Oh, nostalgia, don't you ever slip. ಗೈಸ್, ನಾನು ರಿಟರ್ನ್ ಹೋಗ್ತಾ ಇದ್ದೇನೆ. ಫಂಕ್ಷನ್ ಎಲ್ಲ ಮುಗಿಸಿ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನಾಳೆ ವ್ಲಾಗ್ನೊಂದಿಗೆ ಸಿಗ್ತೇನೆ. ಬೈ ಬೈ, ಟೇಕ್ ಕೇರ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಿನ್ನೆ ನೈಟ್ ಒಂದು ಒಳ್ಳೆ ಮಳೆ ಬಂದಿತ್ತು. ತುಂಬ ಒಳ್ಳೆದಂತ ಅಲ್ಲ, ಸಾಧಾರಣವಾಗಿ ಒಂದು ಗುಡುಗು ಮಿಂಚೆಲ್ಲ ಜೋರಿತ್ತು. ಆ ಗುಡುಗು ಮಿಂಚು ಜೋರಿದ್ದ ಕಾರಣ ನಾವೆನಿಸಿದ್ವಿ ತುಂಬ ಮಳೆ ಬರ್ಬೋದೇನೋ ಅಂತೇಳಿ. ಬಟ್ ಇಲ್ಲ, ಸ್ವಲ್ಪ ಮಳೆ ಬಂದಿದೆ ಒಂದು ತಕ್ಕ ಮಟ್ಟಿಗೆ. ಆದರೆ ಇವತ್ತು ಶೆಕೆಯಲ್ಲಿ ನಿಲ್ಲಿಕ್ಕಾಗೋದಿಲ್ಲ ಗೈಸ್, ತುಂಬ ಶೆಕೆ ಇದೆ. ಬಿಸಿಲು ಅಷ್ಟೊಂದಿಲ್ಲ, ಆದರೂ ಕೂಡ ಶೆಕೆ ಆಗ್ತದೆ. ಇನ್ನೂ ಬಿಸಿಲು ಬೀಳ್ತದೆ ಏನೋ ಜಾಸ್ತಿಯಾಗಿ. ಹಾಗೆ ರಾತ್ರಿ ಸ್ವಲ್ಪ ತಂಪು ಅಂತ ಅನಿಸಿತ್ತು, ಅಂದರೆ ಸ್ವಲ್ಪ ಮಳೆ ಬಂದಿತ್ತಲ್ವ. ಹಾಗೆ ಒಂದು 9:30 ಹಾಗೆ ಆಗಿದೆ ಗೈಸ್. ಮಳೆ ಬರುವಾಗ ಗುಡುಗು ಮಿಂಚು ಸಡನ್ನಾಗಿ ಸ್ಟಾರ್ಟ್ ಆದದ್ದು. ಮೋಡ ಇತ್ತು, ಗುಡುಗು ಮಿಂಚೆಲ್ಲ ಸ್ವಲ್ಪ ಬಂದು ಮತ್ತೆ ಜಾಸ್ತಿ ಆಯಿತು. ಹಾಗೆ ಇವತ್ತು ತುಂಬ ಶೆಕೆ ಆಗ್ತಾ ಉಂಟು. ಹಾಗೆ ನಿನ್ನೆ ಫಂಕ್ಷನಿಗೆಲ್ಲ ಹೋಗಿ ಬಂದದ್ದು ಗೈಸ್. ವ್ಲಾಗ್ ಕರೆಕ್ಟಾಗಿ ಮಾಡಲಿಕ್ಕೆ ಆಗ್ತಿಲ್ಲ, ಮೊನ್ನೆಯಿಂದ ಆಚೆ ಈಚೆ ಹೋಗೋದ್ರಲ್ಲಿ. ಹಾಗಾಗಿ ವ್ಲಾಗ್ ಹಾಕೋದು ಕೂಡ ಲೇಟಾಗಿ ಹೋಯಿತು. 3 days ಆಯಿತು. ಇವತ್ತು ಹಾಕ್ತಾ ಇದ್ದೇನೆ. ಹಾಗೆ ಇವತ್ತು ಅಪ್ಲೋಡ್ ಏನಾದರೂ ಮಾಡಿ ಹಾಕಲೇಬೇಕಂತ ಎನಿಸಿದ್ದೇನೆ. ಇವತ್ತು ಪದಾರ್ಥ ನಮಗೆ ನಂಗೆ ಗೈಸ್ ನೋಡಿ,
ಚಿಕನ್ ಹಂಗೆ ಅದ್ರ ರುಚಿ ಇರ್ತದೆ, ಪದಾರ್ಥ ತುಂಬ ರುಚಿ ಆಗ್ತದೆ. ಚಿಕ್ಕದು ಇದನ್ನು ಕಟ್ಟಿಂಗ್ ಎಲ್ಲ ಮಾಡಿ ಕ್ಲೀನ್ ಎಲ್ಲ ಮಾಡಿ ಇಟ್ಟಿದ್ದೇನೆ. ಮಸಾಲೆ ಒಂದು ಆಗ್ಲಿಕ್ಕೆ ಉಂಟು. ಮಸಾಲೆ ಆದರೆ ಪದಾರ್ಥ ಬೇಗ ಮಾಡಿ ಬಿಡೋದು. ಆಗ್ತಾ ಬಂತು ಮಸಾಲೆ. ಗೈಸ್, ಎಗ್ ಫ್ರೂಟ್ ನೋಡಿ ಸ್ವಲ್ಪ ದೊಡ್ಡದಾಗಿದೆ, ಹೌದಲ್ವಾ ಅಂತ. ಇನ್ನು 2 ಕಾಣ್ತಾನೆ ಇಲ್ಲ ಎಲೆಗಳಲ್ಲಿ, ಎಲ್ಲಿ ಅಡಗಿ ನಿಂತಿದೆ ಅಂತೇಳಿ ಗೊತ್ತಿಲ್ಲ ಗೈಸ್. ನೋಡಿ, ನೋಡ್ತಾ ಇದ್ದೇನೆ, ಎಲ್ಲಿ ಕೂಡ ಸಿಗುವುದಿಲ್ಲ, ಯಾವ ಎಡೆಯಲ್ಲಿ ನಿಂತಿದೆ ಅಂತೇಳಿ ಗೊತ್ತಿಲ್ಲ. ಅದು ಎಳೆಗಳೆಲ್ಲ ಅದರದ್ದು ತುಂಬ ಅಲ್ಲ ಗೈಸ್, ಹಾಗೆ ಅದು ಹುಡುಕೋದು ಅಷ್ಟೇ ಕಷ್ಟ. ಆದರೆ ಕಾಣ್ತಾ ಇತ್ತು, ಇವಾಗ ಎಲ್ಲಿ ಹೋಗಿದೆ ಅಂತೇಳಿ ಗೊತ್ತಿಲ್ಲ. ಗೈಸ್, ಒಂದು ರೌಂಡು ತಿರುಗಿ ಬರುವ ಅಂತೇಳಿ ಹೊರಟೆ, ಅಜ್ಜಿ ಮನೆ ತನಕ ಹೋಗಿ ಬರುವ ಅಂತೇಳಿ. ಪೇರಳೆ ಮರದಲ್ಲಿ ಪೇರಳೆ ಇಲ್ಲ ಗೈಸ್, ಇನ್ನು ಹಾಳಾಗ್ತದೆ, ಮಳೆ ಬಂತಲ್ವಾ ಹಾಗೆ. ನೋಡಿ ಗೈಸ್, ಮೀನುಗಳು ಮೇಲೆ ಬಂದು ಹೋಗ್ತಾ ಇದ್ದು ನೋಡಿ, ನಿಮಗೆ ಕಾಣ್ತಿರ್ಬೋದು. ಸ್ವಲ್ಪ ಸ್ವಲ್ಪ ನೀರು ಶೇಕ್ ಆಗೋದು, ಅದು ಹಾರಿದ ಜಾಗದಲ್ಲಿ ನೀರು ಸ್ವಲ್ಪ ಆಚೆ ಈಚೆ ಆಗ್ತದೆ. ಆಗ ನೋಡಿ, ಅಲ್ಲಿ ಕಾಣ್ತಾ ಉಂಟು ನಿಮಗೆ. ನೋಡಿ, ಅಲ್ಲಿ ಇನ್ನೊಂದಾಯಿತು. ಚಿಕ್ಕ ಚಿಕ್ಕ ಮೀನುಗಳು ಎಲ್ಲ ಮೇಲೆ ಬಂದು ಕೆಳಗೆ ಹೋಗ್ತವೆ. ಅಂದರೆ ಸೆಕೆಗೆ ಅದಕ್ಕೂ ನಿಲ್ಲಿಕ್ಕೆ ಆಗೋದಿಲ್ಲ ಗೈಸ್, ತುಂಬ ಸೆಕೆ ಆಗ್ತದೆ, ನೀರು ಕೂಡ ಬಿಸಿ ಆಗ್ತದಲ್ಲ, ಹಾಗಾಗಿ. ನೋಡಿ, ಶಾಂತವಾಗಿ ಇದೆ. ಒಂದು ಬಾಳೆಕಾಯಿ ಆಗೋದುಂಟು. ನೋಡಿ, ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಮೇಲೆ ಬಂದು ಕೆಳಗೆ ಹೋಗ್ತದೆ. ಜಂಪು ಮಾಡ್ತದೆ ಮೀನು. ಈ ಪೇರಳೆ ಮರದಲ್ಲಿ ಎಂತ ಕೂಡ ಇಲ್ಲ ಗೈಸ್, ಎಲ್ಲ ಖಾಲಿ. ಇನ್ನು ಚಿಕ್ಕ ಚಿಕ್ಕದಿದೆ, ಅದು ಇನ್ನು ಮಳೆ ಬರುವಾಗ ಆ ಟೈಮಲ್ಲೇ ಆಗೋದು, ಆವಾಗ ಎಲ್ಲ ಹಾಳಾಗಿ ಹೋಗ್ತದೆ. ನೋಡಿ, ಚಿಕ್ಕ ಚಿಕ್ಕದಾಗಿ ತುಂಬ ಇದೆ, ಅದು ಇನ್ನೆಲ್ಲ ಹಾಳಾಗ್ತದೆ. ಹಲಸಿನಕಾಯಿ ನೋಡಿ, ಚಿಕ್ಕ ಚಿಕ್ಕದಿದೆ, ಕೆಲವೊಂದು ದೊಡ್ಡದಾಗಿದೆ, ಕೆಲವೊಂದು ಚಿಕ್ಕದಿದೆ. ಈ ಸಲ ಎಲ್ಲ ಮರದಲ್ಲೂ ಹಲಸಿನಕಾಯಿ ಇದೆ ಗೈಸ್, ಇಲ್ಲದಿದ್ದರೆ ಕಡಿಮೆ ಇರ್ತಾ ಇದ್ದದ್ದು, ಬಟ್ ಈ ಸಲ ಇದೆ ಎಲ್ಲ ಗೈಸ್. ನೋಡಿ, ಇದು ದಿಗುಜ್ಜೆ ಅಂತ ಹೇಳ್ತಾರಲ್ಲ, ನೋಡಿ ದಿಗುಜ್ಜೆ ಇದೆ. ಪ್ರವೀಣಣ್ಣನವರ ಮನೆ ಮರದಲ್ಲಿ ಆಗಿದೆ ದಿಗುಜ್ಜೆ. ನೋಡಿ, ದೂರ ದೂರ, ಹತ್ತಿರ ಹತ್ತಿರ ಇಲ್ಲ. ಅವರದ್ದು ಹೀರೆಕಾಯಿ ಬಳ್ಳಿ ನೋಡಿ, ಹೀರೆಕಾಯಿ ಎಲ್ಲ ಮುಗಿದು ಬಳ್ಳಿ ಎಲ್ಲ ಕೆಂಪು ಕೆಂಪು ಆಗ್ತಾ ಬಂತು. ಬಿಸಿಲಿಗೆ ಗೈಸ್, ಬಿಸಿಲಿಗೆ ಆಗೋದೇ ಇಲ್ಲ, ಯಾವ ತರಕಾರಿ ಮಾಡಿದರೂ ಎಂತ ಮಾಡಿದರು. ಇದು ನೋಡಿ, ಇದರ ಹೆಸರು ನನಗೆ ಕನ್ನಡದಲ್ಲಿ ಗೊತ್ತಿಲ್ಲ, ಹಾಗಾಗಿ ಕೆಲವರಿಗೆ ಗೊತ್ತಿರ್ಬೋದು. ತುಂಬ ಒಳ್ಳೆ ಆಗ್ತದೆ ಗೈಸ್ ತಿನ್ನಲಿಕ್ಕೆ. ನೋಡಿ, ತುಂಬ ಆಗಿದೆ, ಕೆಲವೊಂದು ಹಣ್ಣಾಗಿ ಕೆಳಗೆ ಬಿದ್ದಿದೆ. ಅದು ಈ ಸೈಡಿಗೆ ತರಕಾರಿಯ ಮಾಡಿದ ಸೈಡಿಗೆ ಆಗಿದೆ ಈ ಗಿಡ, ಹಾಗಾಗಿ ಇದು ಉಳಿದಿದೆ. ಇಲ್ಲದಿದ್ದರೆ ಬೇರೆ ಕಡೆ ಆಗ್ತಿದ್ದರೆ ದನ ಇಷ್ಟೊತ್ತಿಗೆ ತಿಂದು ಮುಗಿಸ್ತಿತ್ತು. ನೋಡಿ, ಇಷ್ಟು ಸಿಕ್ಕಿತು ಗೈಸ್ ನನಗೆ. ನೋಡಿ, ಅಲ್ಲಿ ಇದೆ ಗಿಡ. ಈಗ ಹೋಗ್ತಾ ಇದ್ದೇವೆ ಅಜ್ಜಿ ಮನೆಗೆ. ದನ ನೋಡಿ, ಅವಳಿಗೆ ಸೆಕೆಯಲ್ಲಿ ಮೇಲಿಕ್ಕೆ ಆಗೋದಿಲ್ಲ, ನಿಂತು ನೋಡ್ತಾಳೆ ಯಾರೆಲ್ಲ ಬರ್ತಾರೆ ಯಾರೆಲ್ಲ ಹೋಗ್ತಾರೆ ಅಂತ. ಆಗೋದಿಲ್ಲ ಗೈಸ್, ಇದು ತೋಟದಲ್ಲಿ ಹೋಗುವಾಗ ಸ್ವಲ್ಪ ತಂಪು ಅಂತ ಅನಿಸ್ತದೆ, ಅಷ್ಟೊಂದು ಗೊತ್ತಾಗೋದಿಲ್ಲ ಸೆಕೆ. ನೋಡಿ, ಅಲ್ಲೇ 2 ಪೇರಳೆ ಮರ ಇದೆ. ತೆಂಗಿನಕಾಯಿ ಎಲ್ಲ ನದಿಗೆ ಬಿದ್ದಿದೆ ಗೈಸ್ ನೋಡಿ.